exercise 9.1 first question. ಓಕೆ ಫಸ್ಟ್ ನಾನು ನಿಮಗೆ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಆಮೇಲೆ ಸ್ಟೇಟ್ಮೆಂಟ್ ಓದ್ತೀನಿ. ಓಕೆ, ಈಗ ಈ ಎ ಸಿ ಇದೆ ಅಲ್ಲ, ಇದು ಬಂದ್ಬಿಟ್ಟು ನಿಮಗೆ ರೋಪ್ ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಇದು ಎ ಬಿ ಸ್ಟ್ರೈಟ್ ಇದೆ ಅಲ್ಲ, ಇದು ಬಂದ್ಬಿಟ್ಟು ಪೋಲ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಇದು ಪೋಲ್ ಇದೆ, ಈ ಪೋಲ್ಗೆ ರೋಪ್ ಒಂದ್ ಕಡೆ ಇಲ್ಲೊಂದ್ ಕಡೆ ಒಂದ್ ಟೈ ಮಾಡಿದ್ದಾರೆ. ಆಮೇಲೆ ಸಿ ಪಾಯಿಂಟ್ ಹತ್ರ, ಈ ಗ್ರೌಂಡ್ ಹತ್ರ ಪಾಯಿಂಟ್ ಮಾಡಿದ್ದಾರೆ. ಈಗ ಸರ್ಕಲ್ ಆರ್ಟಿಸ್ಟ್ ಸಿ ಇಂದ ಎಗೆ ಕ್ಲೈಮ್ ಮಾಡ್ತಾನೆ. ಓಕೆ, ಇವಾಗ ಇದು ಕೊಟ್ಟಿರೋದು. ಈಗ ನಾವೇನ್ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ, ಈಗ ಎ ಬಿ ಫೈಂಡ್ ಔಟ್ ಮಾಡ್ಬೇಕು. ಅಂದ್ರೆ ನಥಿಂಗ್ ಬಟ್ ಏನು, ಹೈಟ್ ಆಫ್ ದ ಪೋಲ್ ಫೈಂಡ್ ಔಟ್ ಮಾಡ್ಬೇಕು. ಇಲ್ಲ ಅದು ಬರಿತೀನಿ, ಹೈಟ್ ಆಫ್ ದ ಪೋಲ್ ಎ ಬಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆನಾ? ಈಗ ನೀವು ನೋಡಿದ್ರೆ ಇದು ಬಂದು ಆಂಗಲ್ ಸಿ ಹತ್ರ ಇದೆಲ್ಲ, ಇದು ಬಂದು ಆಂಗಲ್. ರೋಪ್ ಬಂದು ಇದು ಬಂದ್ಬಿಟ್ಟು ಏನಿದೆ, ಗ್ರೌಂಡ್. ಓಕೆ, ಈಗ ರೋಪ್ ಮತ್ತೆ ಗ್ರೌಂಡ್ ಮತ್ತೆ ಆಂಗಲ್ ಎಷ್ಟಿದೆ, 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಒಂದ್ಸರಿ ಕ್ವಶನ್ ಓದ್ಬಿಡ್ರಿ. ಎ ಸರ್ಕಸ್ ಆರ್ಟಿಸ್ಟ್ ಇಸ್ ಕ್ಲೈಂಬಿಂಗ್ ಎ 20 meter long rope. Okay, 20 meter long rope which is tightly stretched and tied from the top of a vertical pole to the ground. ಅಂದ್ರೆ ಪೋಲ್ ಇಂದ ಗ್ರೌಂಡ್ ಗೆ ಟೈಟ್ ಆಗಿ ಸ್ಟ್ರೆಚ್ ಮಾಡಿದೆ. ಆಮೇಲೆ ಫೈಂಡ್ ದ ಹೈಟ್ ಆಫ್ ದ ಪೋಲ್ ಇಫ್ ದ ಆಂಗಲ್ ಮೇಡ್ ಬೈ ದ ರೋಪ್ ವಿತ್ ದ ಗ್ರೌಂಡ್. ಈಗ ನೋಡ್ರಿ, ರೋಪ್ ಮತ್ತೆ ಗ್ರೌಂಡ್ ಮತ್ತೆ ಆಂಗಲ್ ಎಷ್ಟು, 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನಮ್ಗೆ ಇದು ಆಂಗಲ್ ಅಂತ ಗೊತ್ತಾಯ್ತು. ಇದು ಆಂಗಲ್ ಅಂದ್ರೆ ಈ ಆಂಗಲ್ ಅಪೋಸಿಟ್ ಇರೋದು ಏನಾಗುತ್ತೆ, ಇದು ಅಪೋಸಿಟ್ ಆಗುತ್ತೆ. ಈ 90 ಡಿಗ್ರಿ ಅಪೋಸಿಟ್ ಇರೋದು ಹೈಪೋಟೆನಸ್ ಆಗುತ್ತೆ. ಈಗ ನಾವೇನು, ಇದು ಅಡ್ಜಸೆಂಟ್ ಆಗುತ್ತೆ, ಬಿ ಸಿ ಬಂದು ಅಡ್ಜಸೆಂಟ್ ಆಗುತ್ತೆ. ಓಕೆ, ಈಗ ನಾವು ಹೈಟ್ ಆಫ್ ದ ಪೋಲ್ ಏನು, ಎ ಬಿ ಅಪೋಸಿಟ್ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಈಗ ಇಲ್ಲಿ 3 ಫಾರ್ಮುಲಾ ಇದಾವಲ್ಲ, 1 2 3, ಇಲ್ಲಿ 3 ಫಾರ್ಮುಲಾ ಬರ್ದಿದ್ದೇನೆ. ಓಕೆ, ಯಾವ ಫಾರ್ಮುಲಾ ಯೂಸ್ ಮಾಡಿದ್ರೆ ಬೆಟರ್ ನೋಡ್ರಿ. ಈಗ ಸೈನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಹೈಪೋಟೆನಸ್. ಈಗ ನಾನು ಏನ್ ಫೈಂಡ್ ಔಟ್ ಮಾಡ್ಬೇಕು, ಎ ಬಿ. ಎ ಬಿ ಅಂದ್ರೆ ಏನು, ಅಪೋಸಿಟ್. ಈಗ ಅಪೋಸಿಟ್ 2 ಫಾರ್ಮುಲಾದಲ್ಲಿ ಇದೆ, ಒಂದು ಸೈನ್ ಥೀಟಾಲ್ ಇದೆ, ಇನ್ನೊಂದು ಟ್ಯಾನ್ ಥೀಟಾಲ್ ಇದೆ. ಓಕೆ, ಈಗ ನಾನು ಟ್ಯಾನ್ ಥೀಟಾ ಫಾರ್ಮುಲಾ ಯೂಸ್ ಮಾಡ್ಬೇಕಂದ್ರೆ ನನಗೆ ಅಪೋಸಿಟ್ ಗೊತ್ತಿಲ್ಲ. ಈಗ ನೋಡ್ರಿ, ಪಿ ಸಿ ಅಡ್ಜಸೆಂಟು ಗೊತ್ತಿಲ್ಲ. ಸೊ ಈಗ ನನಗೆ ಅಪೋಸಿಟ್ ಗೊತ್ತಿಲ್ಲ, ಅಡ್ಜಸೆಂಟು ಗೊತ್ತಿಲ್ಲ. ಸೊ ಈ ಫಾರ್ಮುಲಾ ಹಾಕಿದ್ರೆ ನನಗೆ ವರ್ಕೌಟ್ ಆಗಲ್ಲ. ಈಗ ಸೈನ್ ಥೀಟಾ ನೋಡಿದ್ರೆ ನಾನು ಅಪೋಸಿಟ್ ಕಂಡುಹಿಡಿಬೇಕು, ನನಗೇನು ಹೈಪೋಟೆನಸ್ ಗೊತ್ತಿದೆ. ಸೊ ಒಂದು ಗೊತ್ತಿರೋದ್ರಿಂದ ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನನಗೆ ಈಸಿಯಾಗಿ ಆನ್ಸರ್ ಬಂದ್ಬಿಡುತ್ತೆ. ಓಕೆನಾ? ಈಗ ಈ ಫಾರ್ಮುಲಾ ಏನ್ ಮಾಡ್ಬಿಡೋಣ, ತೆಗೆದು ಬಿಡೋಣ. ಸೊ ಯಾವ ಫಾರ್ಮುಲಾ ಹಾಕ್ಬೇಕು ನಾವು ಇವಾಗ, ಸೈನ್ ಥೀಟಾ ಫಾರ್ಮುಲಾ ಹಾಕ್ಬೇಕು. ಓಕೆ, ಈಗ ನಾನೇನ್ ಬರಿತೀನಿ ಇಲ್ಲಿ, ಸೈನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಹೈಪೋಟೆನಸ್. ಓಕೆ, ಈಗ ಥೀಟಾ ವ್ಯಾಲ್ಯೂ ಏನಿದೆ ಇಲ್ಲಿ, ಥೀಟಾ ವ್ಯಾಲ್ಯೂ ಆಂಗಲ್ ಎಷ್ಟು, 30 ಇದೆ. ಸೈನ್ 30 ಇಸ್ ಈಕ್ವಲ್ ಟು ಅಪೋಸಿಟ್ ಏನು, ಎ ಬಿ. ಸೊ ಎ ಬಿ ಅಂತ ಬರಿತೀನಿ. ಓಕೆ, ಹೈಪೋಟೆನಸ್ ಬಂದ್ ಏನಿದೆ, 20 ಇದೆ, 20 ಬರಿತೀನಿ. ಈಗ ಸೈನ್ 30 ಅಂದ್ರೆ ನಥಿಂಗ್ ಬಟ್ ಏನು, 1/2 ಇಸ್ ಈಕ್ವಲ್ ಟು ಎ ಬಿ ಬೈ 20. ಓಕೆ, ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ಏನಾಯ್ತು ಅವಾಗ, ಓಕೆ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2 ಇಂಟು ಎ ಬಿ, 2 ಇಂಟು ಎ ಬಿ ಇಸ್ ಈಕ್ವಲ್ ಟು ಇಲ್ಲಿ 1 ಇಂಟು 20. ಈಗ ಏನಾಯ್ತು, 2 ಎ ಬಿ ಇಸ್ ಈಕ್ವಲ್ ಟು 20 ಆಯ್ತು. ಎ ಬಿ ಇಸ್ ಈಕ್ವಲ್ ಟು 20 ಇಂಟು 2, ಈ ಕಡೆ ಬಂದ್ರೆ ಡಿವೈಡ್ ಬೈ 2 ಆಯ್ತು. 2 1 ಜಾ 2 10 ಜಾ, ಎ ಬಿ ಇಸ್ ಈಕ್ವಲ್ ಟು ಏನು, 10 ಆಯ್ತು. ಓಕೆ, ಇಲ್ಲಿ ಮೀಟರ್ ಅಲ್ಲಿ ಕೊಟ್ಟಿರೋದ್ರಿಂದ ನಾನು ಎ ಬಿ ಕೂಡ ಏನ್ ಬರಿಬೇಕು, ಮೀಟರ್ ಅಲ್ಲಿ ಬರಿಬೇಕು. ಸೊ ಈಗ ನಮಗೆ ಹೈಟ್ ಆಫ್ ದ ಪೋಲ್ ಬಂದ್ಬಿಟ್ಟು, ಹೈಟ್ ಆಫ್ ದ ಪೋಲ್ ಬಂದ್ಬಿಟ್ಟು ಎಷ್ಟು, 10 ಮೀಟರ್ ಅಂತ ಗೊತ್ತಾಯ್ತು. ಓಕೆ, ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ಓಕೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ, ಅದನ್ನ ಫಾಲೋ ಮಾಡ್ರಿ. ಅದ್ರ ಜೊತೆಗೆ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಫುಲ್ ಲೆಸನ್ ಪ್ಲೇ ಲಿಸ್ಟ್ ಲಿಂಕ್ ಕೂಡ ಹಾಕಿರ್ತೀನಿ,
ಓಕೆ, ಅದನ್ನ ನೀವು ರೆಫರ್ ಮಾಡಿದ್ರೆ ಎಲ್ಲಾ ಕ್ವಶನ್ ಸಿಗುತ್ತೆ. ಓಕೆ, ನೀವು ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಫಾಲೋ ಮಾಡೋದ್ರಿಂದ ನಿಮಗೆ ಏನಾದ್ರೂ ಡೌಟ್ ಇದ್ರೆ ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ಕ್ಲಾರಿಫೈ ಮಾಡ್ಕೋಬಹುದು. ಅದ್ರ ಜೊತೆಗೆ ಏನಾದ್ರೂ ಅಪ್ಡೇಟ್ ಅಂದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಇಲ್ಲಾಂದ್ರೆ ಏನಾದ್ರೂ ನೋಟ್ಸ್ ಕೊಟ್ಟಿರೋದು, ಅದ್ರ ಅಪ್ಡೇಟ್ ಇದ್ರು ಕೂಡ ನಿಮಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೆ ಇವೆರಡನ್ನ ಫಾಲೋ ಮಾಡಿ.